ಬಿಸಿಲಿನ ಬೇಗೆಯಲ್ಲಿ ಬೆಂದವರಿಗೆ ವರುಣ ತಂಪೆರೆದಿದ್ದಾನೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮತ್ತೆ ಮಳೆ ಎಂಟ್ರಿ ಆಗಿದೆ. ಕೆಆರ್ ಸರ್ಕಲ್, ಜೆಸಿ ರಸ್ತೆ, ಮೈಸೂರು ಬ್ಯಾಂಕ್ ಸರ್ಕಲ್, ಕೆಆರ್ ಮಾರ್ಕೆಟ್, ಯಲಹಂಕ ಹಾಗೆ ನೆಲಮಂಗಲ ಸೇರಿದಂತೆ ನಗರದ ಹಲವು ಭಾಗದಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಕಳೆದ ಕೆಲ ದಿನಗಳ ಹಿಂದೆಯೂ ಕೂಡ ಮಳೆ ಎಂಟ್ರಿಯನ್ನು ಕೊಟ್ಟಿತ್ತು. ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ. ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲು, ಮಧ್ಯಾಹ್ನದ ವೇಳೆಗೆ ನೆತ್ತಿ ಸುಡುವಷ್ಟು ಬಿಸಿಲು, ಸಂಜೆಯಾಗ್ತಾ ಇದ್ದ ಹಾಗೆ ಮಳೆಯ ಎಂಟ್ರಿ ಜನರಿಗೆ ಖುಷಿಯನ್ನು ಕೊಟ್ಟಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅಂತ ಹೇಳಿ. ಕೆಆರ್ ಮಾರ್ಕೆಟ್ನ ದೃಶ್ಯ ಇದು. ಸಾಕಷ್ಟು ಜನ ಜಂಗುಳಿಯಿಂದ ತುಂಬಿರುವಂತಹ ಕೆಆರ್ ಮಾರ್ಕೆಟ್ನಲ್ಲಿ ಧೋ ಅಂತ ಮಳೆ ಸುರಿದಿದೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಕೆಆರ್ ಮಾರ್ಕೆಟ್ನಲ್ಲಿ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನಗರದ ಹಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ಜೋರಾಗಿ ಸುರಿದಂತಹ ಪರಿಣಾಮದಿಂದಾಗಿ ಹಲವು ಭಾಗದಲ್ಲಿ ರಸ್ತೆಗಳು ಜಲಾವೃತವಾಗಿವೆ. ಅಷ್ಟು ಪ್ರಮಾಣದಲ್ಲಿ ಮಳೆ ಸುರಿದುಬಿಟ್ಟಿದೆ. ವಸಂತನಗರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ವಾಹನ ಸವಾರರು ಅಂಡರ್ ಪಾಸ್ನಲ್ಲಿ ಹೋಗೋದಕ್ಕೆ ಪರದಾಡುವಂತಹ ಸನ್ನಿವೇಶ. ಅಂಡರ್ ಪಾಸ್ನಲ್ಲಿ ನೀರು ನಿಂತಿದೆ. ಮತ್ತೊಂದು ಕಡೆ ಪುಲಕೇಶಿ ನಗರದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಅದಕ್ಕೆ ಸಾಕ್ಷಿಯಾಗಿ ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ವಾಹನ ಸವಾರರು ತಮ್ಮ ವಾಹನ ಚಲಾಯಿಸೋಕ್ಕೂ ಕೂಡ ಪರದಾಡುವಂತಹ ಸನ್ನಿವೇಶ ಪುಲಕೇಶಿ ನಗರದಲ್ಲಿ. ಈ ಬಾರಿಯಂತೂ ಬೆಂಗಳೂರಿನಲ್ಲಿ ಬಿಸಿಲು ದಾಖಲೆ ಪ್ರಮಾಣಕ್ಕೆ ಹೋಗ್ಬಿಡ್ತು. 37-38 ಡಿಗ್ರಿಯಷ್ಟು ಬಿಸಿಲು ದಾಖಲಾಗ್ಬಿಡ್ತು. ಮಳೆ ಯಾವಾಗ ಬರುತ್ತಪ್ಪ ಅಂತ ಜನ ಕಾಯ್ತಾ ಇದ್ರು. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ರಸ್ತೆಯಲ್ಲಿ ನೀರು ನಿಂತಿದೆ. ರಸ್ತೆಯಲ್ಲಿ ನಿಂತಿರುವಂತಹ ನೀರು ಚರಂಡಿಗೆ ಹೋಗುವಂತೆ ಮಾಡೋಕೆ ಆ ಸ್ಲ್ಯಾಬ್ಗಳನ್ನು ಫುಟ್ಪಾತ್ನಲ್ಲಿ ಏನು ಹಾಕಿದ್ದಾರೆ ಅದನ್ನು ಮೇಲಕ್ಕೆತ್ತಿ, ಅಲ್ಲಿ ಸಿಬ್ಬಂದಿ ಇದ್ದಾರೆ, ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಅವರು ಪ್ರಯತ್ನವನ್ನು ಪಟ್ಟು ಆ ಸ್ಲ್ಯಾಬನ್ನು ಎತ್ತಿ ಮಳೆ ನೀರು ರಸ್ತೆಯಲ್ಲಿ ನಿಂತಿರೋದು ನೇರವಾಗಿ ಆ ಡ್ರೈನೇಜಿಗೆ ಹೋಗೋದಕ್ಕೆ ನೆರವು ಕೊಡುವಂಥ ಅಥವಾ ಅದನ್ನು ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಸುರಿದಿರುವಂತಹ ಮಳೆಗೆ ರಸ್ತೆಗಳು ಹಲವು ಕಡೆ ಜಲಾವೃತ ಆಗಿದೆ. ವಾಹನ ಸಂಚಾರ ಕಷ್ಟ ಆಗ್ಬಿಟ್ಟಿದೆ. ಈ ಸಂಜೆ ಸಮಯ ಅಂತಂದರೆ ಇದು ಎಲ್ಲರೂ ಕೂಡ ಮನೆಗೆ ತೆರಳುವಂತಹ ಒಂದು ಸಮಯ. ಇಲ್ಲಿ ಆಟೋ ಮೇಲೆ ಮರ ಉರುಳಿ ಬಿದ್ದಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಕೆಲ ಭಾಗಗಳಲ್ಲಿ ಅವಾಂತರಗಳು ಕೂಡ ಆಗ್ತಾ ಇವೆ. ಮೊನ್ನೆ ಮಳೆ ಸುರಿದಂತಹ ಸಂದರ್ಭದಲ್ಲೂ ನಗರದ ಹಲವು ಭಾಗದಲ್ಲಿ ಈ ಹಳೆ ಮರಗಳು ಧರೆಗುರುಳಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ಬಿಟ್ಟಿತ್ತು. ಕಾರ್ನ ಮೇಲೆ ಮರ ಉರುಳಿ ಬಿದ್ದಿತ್ತು. BMTC ಬಸ್ ಮೇಲೆ ಮರ ಉರುಳಿ ಬಿದ್ದಂತಹ ಘಟನೆಗಳು ವರದಿಯಾಗಿದ್ವು. ಇದು ಮತ್ತೊಂದು ದೃಶ್ಯ. ಆಟೋ ಒಂದರ ಮೇಲೆ ಮರವೊಂದು ಉರುಳಿ ಬಿದ್ದಿದೆ. ಏನಾದರೂ ಹಾನಿಗಳಾಯ್ತಾ ಅನ್ನೋದ್ರ ಬಗ್ಗೆ, ಅಂದರೆ ಜನರಿಗೆ ಏನಾದರೂ ಆ ಸಂದರ್ಭದಲ್ಲಿ ಹಾನಿ ಆಯ್ತಾ ಅಥವಾ ನಿಂತಿದ್ದ ಆಟೋದ ಮೇಲೆ ಮರ ಉರುಳಿ ಬಿತ್ತಾ, ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಗಾಳಿ ಆಂಜನೇಯ ರಸ್ತೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗಾಳಿ ಆಂಜನೇಯ ದೇಗುಲ ಯಾವಾಗಲೇ ಮಳೆ ಬಂದರೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆ ಬಂತು ಅಂದರೆ ಗಾಳಿ ಆಂಜನೇಯ ದೇಗುಲ ಜಲಾವೃತ ಆಗ್ಬಿಡುತ್ತೆ. ಆ ಗಾಳಿ ಆಂಜನೇಯ ದೇಗುಲದ ಮುಂಭಾಗದ ರಸ್ತೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಗಾಳಿ ಆಂಜನೇಯ ದೇಗುಲದ ಮುಂಭಾಗದ ರಸ್ತೆಯಲ್ಲಿ. ನಗರದ ಹಲವು ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಗುಡುಗು ಸಹಿತ ಮಳೆಯಾಗಿದೆ. ಈ 6, 6:30, 6:45, 7 ಗಂಟೆ ಇದೆಲ್ಲ ಜನ ತಮ್ಮ ಕೆಲಸದಿಂದ ಮನೆಗೆ ಹೋಗುವಂತಹ ಸಂದರ್ಭ. ಟ್ರಾಫಿಕ್ ಮಳೆ ಇಲ್ಲ ಅಂದರೂ ಈ ಟೈಮ್ನಲ್ಲಿ ಬಹಳ ಪೀಕ್ನಲ್ಲಿರುತ್ತೆ. ಈಗ ಮಳೆ ಕೂಡ ಆಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಯಾಕಂದರೆ ರಸ್ತೆಯಲ್ಲಿ ಮಳೆ ನೀರು ನಿಂತಿರೋದ್ರಿಂದ, ರಸ್ತೆಗಳು ಜಲಾವೃತ ಆಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಗಾಳಿ ಆಂಜನೇಯ ದೇಗುಲದ ಮುಂಭಾಗದ ದೃಶ್ಯ ಅದು. ಮತ್ತೊಂದು ಕಡೆ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಟೋ ಒಂದರ ಮೇಲೆ ಮರ ಉರುಳಿ ಬಿದ್ದಿದೆ. 6 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದ್ ಕಡೆ ಜೆಸಿ ರಸ್ತೆ, ಇಲ್ಲಿ ಮಳೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ, ಮಳೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಮಸ್ಯೆ ಜೆಸಿ ರಸ್ತೆಯಲ್ಲಿ ಕಂಡು ಬಂದಿಲ್ಲ.
ಬಟ್ ವಸಂತನಗರದಲ್ಲಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಪರಿಣಾಮ ಅಂಡರ್ ಪಾಸ್ನಲ್ಲಿ ವೆಹಿಕಲ್ಗಳು ಹೋಗೋದಕ್ಕೂ ಕೂಡ ಕಷ್ಟ ಅನ್ನುವಂತಹ ಸಿಚುವೇಶನ್ ವಸಂತನಗರದಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ KR ಮಾರ್ಕೆಟ್ ದೃಶ್ಯವನ್ನು ನೋಡ್ತಾ ಇದ್ದೀರಿ. KR ಮಾರ್ಕೆಟ್ನಲ್ಲೂ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಆ ದೃಶ್ಯಗಳೇ ಅದನ್ನ ಹೇಳ್ತಾ ಇವೆ. ಪುಲಕೇಶಿ ನಗರದಲ್ಲಂತೂ ರಸ್ತೆಗಳು ಭಾರೀ ಪ್ರಮಾಣದಲ್ಲಿ ಜಲಾವೃತ ಆಗ್ಬಿಡ್ತು. ವಾಹನ ಸವಾರರು ಪರದಾಡುವಂತಹ ಸನ್ನಿವೇಶ ಪುಲಕೇಶಿ ನಗರದಲ್ಲಿ. ಮಳೆ ದೊಡ್ಡ ಮಟ್ಟದಲ್ಲಿ ಆ ಭಾಗದಲ್ಲಿ ಆದಂತಹ ಕಾರಣದಿಂದಾಗಿ ಈ ದ್ವಿಚಕ್ರ ವಾಹನ ಸವಾರರಂತೂ ಪರದಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗ್ಬಿಡ್ತು. ಡ್ರೈನೇಜ್ನಲ್ಲಿ ಹೋಗಬೇಕಾದಂತಹ ನೀರು, ಮೋರಿನಲ್ಲಿ ಹೋಗಬೇಕಾದಂತಹ ನೀರು ಕಂಪ್ಲೀಟ್ ಆಗಿ ರಸ್ತೆ ಮೇಲೇನೆ ನಿಂತಿರೋದ್ರಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ಮೆಜೆಸ್ಟಿಕ್ ಭಾಗದಲ್ಲೂ ಕೂಡ ಮಳೆಯಾಗಿದೆ. ಇನ್ನೊಂದು ಕಡೆ ನಾಯಂಡಹಳ್ಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಆಗಲೇ ಹೇಳಿದೆ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಹೆಚ್ಚು ಮಳೆ ಬಂದಂತಹ ಟೈಮ್ನಲ್ಲಿ. ಅದು ಕೂಡ ಈಗ ಪೀಕ್ ಅವರ್ ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ. ಒಂದ್ ಕಡೆ ರಸ್ತೆನಲ್ಲಿ ಮಳೆ ನೀರು ನಿಂತಿದ್ರೆ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಹಲವು ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ, ಮಳೆ ಸುರಿತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ವಾಹನ ಸವಾರರು ಪರದಾಡುವಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಹಲವು ಭಾಗದಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಇದರ ಪರಿಣಾಮ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಜಯಮಾಲ್ ರಸ್ತೆಯ CQL ಬಳಿ ಅಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಕಂಟೋನ್ಮೆಂಟ್ ರೈಲ್ವೆ ಅಂಡರ್ ಪಾಸ್ನಲ್ಲೂ ಕೂಡ ಮಳೆ ನೀರು ನಿಂತಹ ಪರಿಣಾಮ ವಾಹನ ಸವಾರರು ಪರದಾಡ್ತಿದ್ದಾರೆ. ಬೆನ್ನಿಗಾನಹಳ್ಳಿ ರೈಲ್ವೆ ಬ್ರಿಡ್ಜ್ ಕೆಳಗೂ ಕೂಡ ನೀರು ನಿಂತಿದೆ ಅನ್ನುವಂಥ ಮಾಹಿತಿ. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮರ ಬಿದ್ದಂತಹ ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ಹೈಗ್ರೌಂಡ್ಸ್ ಠಾಣೆಯ ಬಳಿ ಮರವೊಂದು ಬಿದ್ದಂತಹ ಪರಿಣಾಮ ಆಟೋ ಜಖಂಗೊಂಡಿದೆ. ಆಟೋ ಚಾಲಕ ಅದೃಷ್ಟವಶಾತ್ ಬಚಾವಾಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.